ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಒಂದು ಕ್ಷಣ ನೋವಾದರೂ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಅಲ್ಲೇ ಮರೆತು ಮತ್ತೆ ಮಾತಾಡುವುದೇ ನಿಜವಾದ ಸ್ನೇಹ, ಪ್ರೀತಿ. ಯಾಕೆಂದರೆ ಪ್ರತಿ ಪ್ರೀತಿ ಸ್ನೇಹ ಸಂಬಂಧದಲ್ಲೂ ಮುನಿಸು, ಕೋಪ, ಜಗಳ ಇದ್ದಷ್ಟು ಸಂಬಂಧ ಗಟ್ಟಿಯಾಗುವುದು. ಹೌದಲ್ವಾ ಸ್ನೇಹಿತರೆ? ಸೊ ನಾವು ಯಾರೋ ಒಬ್ಬರ ಮೇಲೆ ತುಂಬ ಕೋಪ ಮಾಡ್ಕೋತಾ ಇದ್ದೀವಿ ಅಥವಾ ತುಂಬ ಇನ್ನು ಕೆಟ್ಟದಾಗಿ ನಾವು ವರ್ತಿಸಿ ಮತ್ತೆ ಸರಿ ಆಗ್ತಾ ಇದ್ದೀವಿ ಅಂದಾಗ ನಮಗೆ ಆ ಒಂದು ಸಂಬಂಧದ ಅರ್ಥ ತುಂಬ ಚೆನ್ನಾಗಿ ತಿಳಿದಿರುತ್ತೆ. ಹಾಗೆ ಆ ಒಂದು ಸಂಬಂಧ ನಮಗೆ ತುಂಬಾ ಮುಖ್ಯವಾಗಿರುತ್ತೆ ಅಂತಲೇ ಅರ್ಥ. ಕೆಲವೊಮ್ಮೆ ಪ್ರೀತಿ ಅಥವಾ ಸ್ನೇಹದಲ್ಲಿ ಜಗಳ ಅನ್ನೋದು ಬಂದಾಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅದನ್ನು ಹೀಗೂ ಆಗಿ ಮಾಡ್ಕೋತಾರೆ. ಸೊ ಹೇಗಂದರೆ ಅವರೇ ಬಂದು ಮಾತಾಡಿಸ್ಲಿ, ನಾನು ಯಾಕೆ ಹೋಗಬೇಕು, ನಾನು ಯಾಕೆ ಮಾತಾಡಿಸ್ಬೇಕು ಅಂತ. ಸೊ ಈ ಒಂದು ಈಗೋಯಿಂದನೇ ತುಂಬ ಸಂಬಂಧಗಳು ಹಾಳಾಗಿದೆ. ಹಾಗೆ ತುಂಬ ಸಂಬಂಧಗಳು ಗಟ್ಟಿ ಆಗ್ತಾ ಇನ್ನೇನು ಬರ್ತಾ ಇರುತ್ತೆ ಅನ್ನೋ ಅಷ್ಟರಲ್ಲಿ ಅದು ಬಿರುಕು ಬಿಟ್ಕೊಳ್ಳುತ್ತೆ. ಅದಕ್ಕೆ ಸಂಬಂಧನೇ ನಾನು ಯಾಕೆ ಹೋಗಬೇಕು, ಅವರೇ ಬರಲಿ ಅನ್ನೋ ಒಂದು ಈಗೋ. ಸೊ ದಯವಿಟ್ಟು ಈ ಒಂದು ರೀತಿಯಾದಂತಹ ಕೋಪ ದಯವಿಟ್ಟು ಬೇಡ. ಸೊ ನಿಮ್ಮ ಕೋಪ ಏನಿದ್ರು ಆ ಕ್ಷಣಿಕಕ್ಕೆ ಮಾತ್ರ ಇರಬೇಕು. ಮತ್ತೆ ನೀವೇ ಸರಿಯಾಗಿ ಆ ಒಂದು ಸಂಬಂಧ ಇನ್ನೂ ಗಟ್ಟಿಯಾಗಬೇಕೇ ಹೊರತು ಆ ಒಂದು ಕೋಪದಿಂದ ನಿಮ್ಮ ಇರುವಂತಹ ಸಂಬಂಧ ಇನ್ನೂ ಬಿರುಕು ಬೀಳಬಾರ್ದು. ಆ ಬಿರುಕು ಬಿಟ್ಟಾಗ ನೀವು ಇಷ್ಟು ದಿನ ಅವ್ರ ಜೊತೆ ಇದ್ದಂತಹ ಸಂಬಂಧಕ್ಕಾಗ್ಬೋದು ಅಥವಾ ಒಂದು ಸ್ನೇಹಕ್ಕಾಗ್ಬೋದು ಯಾವುದೇ ರೀತಿಯಾದಂತಹ ಬೆಲೆ ಇರೋದಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಇದು ನಿಜ. ಯಾಕಂದರೆ ಸೊ ಇವಾಗ ನೀವು ಎಷ್ಟೋ ವರ್ಷಗಳಿಂದ ನಿಮ್ಮ ಸ್ನೇಹ ಅಥವಾ ಒಂದು ಸಂಬಂಧನ ಬೆಳೆಸ್ಕೊಂಡು ಬಂದಿರ್ತೀರ. ಸೊ ಅದೇ ಕ್ಷಣಿಕಕ್ಕೆ ಯಾವುದೋ ಒಂದು ಕೆಟ್ಟ ವಿಚಾರಕ್ಕೆ ಅಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದೇ ರೀತಿ ಪರಿಸ್ಥಿತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೆ ಹೋಗ್ಬಿಟ್ಟು ಎಷ್ಟೋ ವರ್ಷಗಳಿಂದ ಇದ್ದಂತಹ ಸಂಬಂಧನ ಹಾಳು ಮಾಡ್ಕೊಳ್ಳೋದು ಎಷ್ಟು ಸರಿ ನೀವೇ ಹೇಳಿ? ಅದಕ್ಕಾಗಿ ನಾನು ಹೇಳೋದೇನಪ್ಪ ಅಂದರೆ, ಸೊ ನೀವು ಪ್ರೀತಿ ಮಾಡ್ಕೋತೀರಾ, ಪ್ರೀತಿ ಮಾಡ್ತೀರಾ ಅಥವಾ ಒಂದು ಸಂಬಂಧನ ಬೆಳೆಸ್ತಾ ಇದ್ದೀರಾ ಅಂದಾಗ ಅದರ ಮಧ್ಯದಲ್ಲಿ ನಿಮಗೆ ಕೋಪ ಬರೋದು ಸಹಜಗಳ ಅಥವಾ ಮುನಿಸು ಏನೇ ಇರಬಹುದು. ಅದು ಬಂದು ಕ್ಷಣಿಕಕ್ಕೆ ಮಾತ್ರ ಇರಬೇಕು. ಆದರೆ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಅನ್ನೋದು. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಮೂರನೇ ವ್ಯಕ್ತಿ ನಿಮ್ಮ ಒಂದು ಸಂಬಂಧದ ಮಧ್ಯದಲ್ಲಿ ಬರೋದು. ನಿಜವಾಗ್ಲೂ ಇದಂತೂ ತುಂಬಾ ದೊಡ್ಡ 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 ತಪ್ಪು ಅಂತಲೇ ಹೇಳ್ತೀನಿ ನಾನು. ಸೊ ನೀವು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸಂಬಂಧದಲ್ಲಿ ನಿಮ್ಮಿಬ್ಬರ ಸಂಬಂಧದ ನಡುವೆ ಮೂರನೇ ವ್ಯಕ್ತಿ ಬಂತು ಅಂದರೆ ಆ ಸಂಬಂಧ ಯಾವತ್ತೂ ಕೂಡ ಸರಿ ಹೋಗೋದಿಲ್ಲ ಸ್ನೇಹಿತರೆ. ಅದು ಗಂಡ ಹೆಂಡತಿ ಸಂಬಂಧ ಆಗ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅಣ್ಣ ತಂಗಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರೇ ಆಗಲಿ. ಯಾಕಪ್ಪನೇ ಬರುವಂತಹ ಮೂರನೇ ವ್ಯಕ್ತಿಗೆ ನಿಮ್ಮ ಸಂಬಂಧದ ಬಗ್ಗೆ ಪೂರ್ಣವಾಗಿ ಏನೂ ಕೂಡ ಗೊತ್ತಿರೋದಿಲ್ಲ. ಮೇಲ್ಮೇಲೆ ನೋಡಿಕೊಂಡು ಯಾವುದೋ ಒಂದು ಜಡ್ಜ್ಮೆಂಟನ್ನು ಕೊಟ್ಟು ನಿಮ್ಮ ಜಗಳನ ಕೆಲವೊಮ್ಮೆ ಜಾಸ್ತಿ ಕೂಡ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಿಮ್ಮಲ್ಲಿ ಬರುವಂತಹ ಒಂದು ಕೋಪ, ಮುನಿಸು ಅಥವಾ ಜಗಳನ ನೀವೇ ಬಗೆಹರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.